ಎಸ್ ಇವತ್ತು ಹಳ್ಳಿ ಪವರ್‌ನಲ್ಲಿ ಆಕ್ಚುಯಲಿ ದರ್ಶಿನಿ ಮತ್ತೆ ಬೇಬಿ ಅವರ ಜಗಳ ಆಕ್ಚುಯಲಿ ನಿನ್ನೆಗಿಂತ ಮೊನ್ನೆಗಿಂತ ಇವತ್ತು ಇನ್ನೂ ಜಾಸ್ತಿನೇ ಇತ್ತು. ಅವರಿಬ್ಬರೇ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇರ್ತಕ್ಕಂಥದ್ದು, ಹೈಲೈಟ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ಅವರೇ. ಆಕ್ಚುಯಲಿ ಅವ್ರನ್ನೇನಾರ ಫಾಲೋ ಅಪ್ ಮಾಡಿದ್ರೆ ಬಾಕಿಯವರು ಕಿತ್ತಾಟಕ್ಕೆ ಶುರು ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ. ಅಂದಾಗೆ ಬನ್ನಿ ಇವತ್ತಿನ ಆಕ್ಚುಯಲಿ ಟಾಸ್ಕ್ ಏನಿತ್ತು ಅಂದ್ರೆ ಕೋಳಿ ಹಿಡಿಯೋದು. ಕೋಳಿ ಹಿಡಿಯೋ ಟಾಸ್ಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ನಮ್ಮ ನಾವು ಚಿಕ್ಕವರಿದ್ವಲ್ಲ ಅವಾಗೆಲ್ಲ ಹಳ್ಳಿಗಳಲ್ಲಿ ಕೋಳಿಗಳನ್ನ ಹಿಡ್ಕೊಂಡೆ ಅದ್ರ ಜೊತೆ ಆಟ ಆಡ್ಕೊಂಡು ಬೆಳೆದಂಥವ್ರು. ಆಕ್ಚುಲಿ ಆ ಆಟವನ್ನ ಜ್ಞಾಪಿಸ್ಬಿಡ್ತು ಇವತ್ತಿನ ಒಂದು ಟಾಸ್ಕು. ಇಲ್ಲೂ ಅಷ್ಟೇ ಫಸ್ಟ್ ಹೋಗ್ಬಿಟ್ರಮ್ಮ ನೀವು ಹಳ್ಳಿಗಳಿಗೆ ಹೋಗ್ಬಿಟ್ಟು ಕೋಳಿಗಳನ್ನ ಹಿಡೀರಿ, ಹಿಡಿಯೋದು ಕಲೀರಿ, ಪ್ರಾಕ್ಟೀಸ್ ಮಾಡಿ ಅಂದ್ಬಿಟ್ಟು ಆಕ್ಚುಲಿ ನಮ್ಮ ಅಕುಲ್ ಬಾಲಾಜಿ ಅವರು ಎಲ್ರು ಬಿಡ್ತಾರೆ. ಎಲ್ರು ಹೋಗ್ತಾರೆ ಕೋಳಿಗಳನ್ನ ಹಿಡಿಯೋದು ಪ್ರಾಕ್ಟೀಸ್ ಮಾಡ್ತಾರೆ. ಸಿಗೋದೇ ಇಲ್ಲ. ಕೆಲವು ಮಕ್ಕಳೆಲ್ಲ ಅಟ್ಟಾಡಿಸ್ಕೊಂಡು ಹೋಗ್ತವೆ ಕೋಳಿನ. ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಅದು. ಅದಾದ ನಂತರ ಅಖಾಡಕ್ಕೆ ಬರ್ತಾರೆ. ಎಸ್ ನಿಮ್ಗೆ ಗೊತ್ತಿದೆಯಲ್ಲ, ಅಖಾಡಕ್ಕೆ ಬಂದಾಗ ಒಂದಷ್ಟು ಕೋಳಿಗಳನ್ನ ಬಿಟ್ಬಿಟ್ಟು ಅಲ್ಲಿ ಹ್ಯಾಟೆ ಅಂದ್ರೆ ಹೆಣ್ಣು ಕೋಳಿ ಮತ್ತೆ ಹುಂಜ ಅಂದ್ರೆ ಗಂಡು ಕೋಳಿ ಇವನ್ನ ಬಿಟ್ಬಿಟ್ಟು ಯಾರು ಯಾವ್ದಾವ್ದು ಸೆಲೆಕ್ಟ್ ಮಾಡ್ಕೊಳ್ತಾರೋ ಅವ್ರಿಗೆ ಚೀಟಿ ಎತ್ತಿದಾಗ ಅವ್ರಿಗೆ ಯಾವ್ದಾವ್ದು ಬರುತ್ತೋ, ಹುಂಜ ಹಿಡಿಬೇಕಂದ್ರೆ ಹುಂಜ ಹಿಡಿಬೇಕು, ಹ್ಯಾಟೆ ಹಿಡಿಬೇಕಂದ್ರೆ ಹ್ಯಾಟೆ ಹಿಡಿಬೇಕು. ಆಕ್ಚುಲಿ ಇದಕ್ಕೆ ಬಿಡ್ತಾರೆ. ಆಕ್ಚುಲಿ ಇದರಲ್ಲಿ ವಿನ್ ಆಗಿದ್ದು ಇವತ್ತು ಯಾರು, ಕೋಳಿಗಳ ರಾಣಿ ಅಂತ ಕರೆಸ್ಕೊಂಡಿದ್ದು ಯಾರು, ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ ಇವತ್ತು. ಹಾಗೆ ಇವತ್ತು ಕೋಳಿಗಳಲ್ಲಿ ಸಜಾ ಸಿಕ್ಕಿದ್ದು ಯಾರಿಗೆ ಅಂದ್ರೆ ತುಂಬಾ ಕಡಿಮೆ ಕೋಳಿ ಹಿಡಿದಿದ್ದು ಯಾರು, ಅದನ್ನು ಕೂಡ ತಿಳಿಸ್ತೀನಿ. ಬನ್ನಿ ನೋಡೋಣ ಯಾರು ಇವತ್ತರಲ್ಲಿ ಯಾರ್ಯಾರು ಜಾಸ್ತಿ ಹಿಡಿದಿದ್ದಾರೆ, ಯಾರ್ಯಾರು ಅಂದ್ರೆ ಇಬ್ಬಿಬ್ಬರನ್ನ ಬಿಡ್ತಿದ್ರು. ಆ ಇಬ್ಬರಲ್ಲಿ ಒಬ್ರು ಸೋಲೋದು ಒಬ್ರು ಗೆಲ್ಲೋದು ಈ ರೀತಿ ಇರ್ತಿತ್ತು. ಬನ್ನಿ ಇವತ್ತು ಯಾರ್ಯಾರು ವಿನ್ ಆದ್ರು, ಯಾರ್ಯಾರು ಸೋತ್ರು, ಯಾರ್ಯಾರು ಗೆದ್ರು, ಅದು ಪಟ ಅಂತ ತಿಳ್ಕೊಂಡು ಹೋಗ್ಬಿಟ್ಟು ಲಾಸ್ಟ್ ಕೋಳಿಗಳ ರಾಣಿ ಯಾರು ಅಂತ ಕೂಡ ತಿಳ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗ್ ಆಕ್ಚುಲಿ ಪೂಜಾ ಅವರು ಕೋಳಿಗಳನ್ನ ಹಿಡಿಯೋಕೆ ಸ್ಟಾರ್ಟ್ ಮಾಡ್ತಾರೆ. 27 ಕೋಳಿಗಳನ್ನ ಹಿಡಿತಾರೆ. 27 ಕೋಳಿಗಳನ್ನ. ಎಸ್ ನೆಕ್ಸ್ಟ್ ಟೀಮ್ ಬರ್ತಕ್ಕಂಥದ್ದು ರಿಗ್ಮಾ ಆಕ್ಚುಲಿ 21 ಕೋಳಿಗಳನ್ನ ಹಿಡಿತಾಳೆ. ಬರೋಬರಿ 21 ಕೋಳಿಗಳ ಹಿಡಿದ್ರೆ ಆಪೋಸಿಟ್ ಅಲ್ಲಿ ಬರ್ತಕ್ಕಂಥವ್ರು ಎಷ್ಟು ಹಿಡಿತಾರೆ ಗೊತ್ತಾ? ಆಪೋಸಿಟ್ ಅವರು 15 ಹಿಡಿತಾರೆ. ಬಟ್ ಅವರು ವಿನ್ ಆಗಲ್ಲ. ಇಲ್ಲಿ ರಿಗ್ಮನೆ ಜಾಸ್ತಿ ಕೋಳಿಗಳನ್ನ ಹಿಡಿದ್ರಿಂದ ಅವಳು ಆಪೋಸಿಟ್ ವಿರುದ್ಧ ವಿನ್ ಆಗ್ತಾಳೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಕ್ಚುಲಿ ಅನಿಶಾ, ಆಮೇಲೆ ನಿಖಿತಾ. ಆಕ್ಚುಲಿ ಇದರಲ್ಲಿ ನಿಖಿತಾ ಒಂದೇ ಒಂದು ಕೋಳಿ ಜಾಸ್ತಿ ಹಿಡಿದ್ಬಿಡ್ತಾಳೆ. ಅಂದ್ರೆ 17 ಹಿಡಿತಾಳೆ, ಅನಿಶಾ 16 ಹಿಡಿತಾಳೆ. ಇಲ್ಲಿ ನಿಖಿತಾ ವಿನ್ ಆಗ್ತಾಳೆ. ನೆಕ್ಸ್ಟ್ ಬರ್ತಕ್ಕಂಥದ್ರಲ್ಲಿ ರಚನಾ ಮತ್ತೆ ಇನ್ನೊಬ್ರು ಬಿಬಿ ಗೊತ್ತಲ್ವಾ, ಇವಳು ಜಗಳ ಗಂಟೆ. ಆಕ್ಚುಲಿ ಇಲ್ಲಿ ಬಿಬಿ ಆಕ್ಚುಲಿ 13 ಕೋಳಿಗಳನ್ನ ಹಿಡಿದ್ರೆ ರಚನಾ 12 ಹಿಡಿತಾಳೆ. ಹಾಗಾಗಿ ಬಿಬಿ ವಿನ್ ಆಗ್ತಾಳೆ. ಬಿಬಿ ಆಕ್ಚುಲಿ ಇವಳು ಬಂತಾವಿಂದ ಸಿಕ್ಕಾಪಟ್ಟೆ ರಗಡಾಗ ಆಟ ಆಡ್ತಾ ಇದ್ದಾಳೆ. ಎಲ್ಲದರಲ್ಲೂ ವಿನ್ ಆಗ್ತಿದ್ದಾಳೆ. ನೆನ್ನೆನೂ ಕೂಡ ಬಿಬಿ ವಿನ್ ಆದ್ಲು, ಇವತ್ತು ಕೂಡ ರಚನಾ ವಿರುದ್ಧ ವಿನ್ ಆಗಿದ್ದಾಳೆ. ನೆಕ್ಸ್ಟ್ ಬರ್ತಕ್ಕಂಥ ಟೀಮ್ ನೋಡಿ, ಇಲ್ಲಿ ಚಿತ್ರಶ್ರೀ ಆಮೇಲೆ ನಿವೇದಿತಾ. ಇಲ್ಲಿ ನಿವೇದಿತಾ 23 ಕೋಳಿ ಹಿಡಿತಾಳೆ, ಚಿತ್ರಶ್ರೀ ಬರೀ 9 ಕೋಳಿಗಳು. ಹಂಗಾಗಿ ನಿವೇದಿತಾ ವಿನ್ ಆಗ್ತಾಳೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ, ನಿಮ್ಗೆ ಹೇಳ್ತೀನಿ ಏನು ಅಂತ. ನೆಕ್ಸ್ಟ್ ದರ್ಶಿನಿ ಮತ್ತೆ ಸ್ನೇಹ, ಇವರಿಬ್ರು ಟೀಮ್ ಬರುತ್ತೆ. ಇವರಿಬ್ಬರಲ್ಲಿ ವಿನ್ ಆಗ್ತಕ್ಕಂಥದ್ದು ದರ್ಶಿನಿ. ಯಾಕೆಂದ್ರೆ ಅವಳು ಒಂದು ಕೋಳಿ ಅಂದ್ರೆ 16 ಕೋಳಿ ಹಿಡಿದ್ರೆ ಸ್ನೇಹ ಬರೀ 15 ಹಿಡಿದಿರ್ತಾಳೆ. ಹಂಗಾಗಿ ದರ್ಶಿನಿ ವಿನ್ ಆಗ್ತಾಳೆ ಇದರಲ್ಲಿ. ಇನ್ನೊಂದು ನೆಕ್ಸ್ಟ್ ಟೀಮ್ ಬರುತ್ತೆ ನೋಡಿ, ಸುಷ್ಮಾ ಮತ್ತೆ ಅಂಕಿತಾ. ಇದರಲ್ಲಿ ಆಕ್ಚುಲಿ ಅಂಕಿತಾ 16 ಕೋಳಿ ಹಿಡಿದು ಇವಳು ವಿನ್ ಆಗ್ತಾಳೆ. ಸುಷ್ಮಾ ಬರೀ 11 ಅಷ್ಟೇ. ಎಸ್ ಇವಾಗ ಇಷ್ಟು ಜನರಲ್ಲಿ ಯಾರು ಜಾಸ್ತಿ ಕೋಳಿಗಳನ್ನ ಹಿಡಿದದ್ದು ಅವರನ್ನ ಕೋಳಿಗಳ ರಾಣಿಗಳಾಗಿ ಮಾಡ್ತಾರೆ. ಅಂದ್ರೆ ಜಾಸ್ತಿ ಹಿಡಿದಿದ್ದು ಯಾರು? ಪೂಜಾ 27 ಕೋಳಿಗಳನ್ನ ಹಿಡಿದಿದ್ರು. ಆಕ್ಚುಲಿ ಇವ್ರಿಗೆ ನಿಮ್ಗೆ ಏನ್ ಬೇಕಮ್ಮ ನಿಮ್ಗೆ ಇವತ್ತು ಗೆದ್ದಿರೋದಕ್ಕೆ ಅಂತಂದ್ರೆ ಕೋಳಿಗಳನ್ನ ತಗೊಂಡು ಹೋಗ್ಬೋದು ಅಂತಂದ್ರು. ಕೋಳಿಗಳನ್ನ ತೆಗೆದುಕೊಂಡು ಹೋಗಿ ಆಕ್ಚುಲಿ ಅವ್ರ ಮನೇಲಿ ಇದ್ದಾರಲ್ವಾ, ಅವ್ರ ಮನೆಯವ್ರಿಗೆಲ್ರಿಗೂ ಕೂಡ ತಿಳಿಸಿ ಇವತ್ತು ಕೋಳಿಗಳ ಗೆಲ್ಲುವಂತ ಅಂದ್ರೆ ಹಿಡಿಯುವಂತ ಒಂದು ಸ್ಪರ್ಧೆ ಇತ್ತು, ಅದ್ರಲ್ಲಿ ನಾನು ಕೋಳಿಗಳನ್ನ ಗೆದ್ಕೊಂಡು ಬಂದಿದ್ದೀನಿ ಅಂದ್ಬಿಟ್ಟು ಆಕ್ಚುಲಿ ಕೊಡ್ತಾರೆ. ಕೋಳಿಗಳನ್ನ ಗೆದ್ಕೊಂಡು ಹೋದ್ಮೇಲೆ ಕುಯ್ದು ಒಳ್ಳೆ ಚಿಕನ್ ಮಾಡಿ ಒಳ್ಳೆ ಚಿಕನ್ ಊಟನ ಆಕ್ಚುಲಿ ಪೂಜಾನು ಮಾಡ್ತಾಳೆ ಅಂತ ಹೇಳ್ಬಹುದು. ಹಾಗೆ ಮನೆಯವ್ರಿಗೆಲ್ರು ಕೂಡ ಒಳ್ಳೆ ಇವತ್ತು ಚಿಕನ್ ಊಟ, ಒಳ್ಳೆ ಮಸಾಲೆ ಚಿಕನ್ ಊಟ. ಬಾಯಲ್ಲಿ ನೀರು ಬರ್ತಾ ಇದೆ. ಓಕೆ, ಹಂಗಾದ್ರೆ ಸೋತವ್ರು ಯಾರು? ರಗಡ್ ಸಜಾ ಇವತ್ತು ಯಾರಿಗೆ ಅಂದ್ರೆ ಚಿತ್ರಶ್ರೀಗೆ. ಯಾಕೆಂದ್ರೆ ಅವಳು ಬರೋಬರಿ 9 ಕೋಳಿನ ಹಿಡಿದಿರ್ತಾಳೆ. ಇವಳಿಗೆ ಸಜಾ ಏನಪ್ಪಾ ನಮ್ಮ ಚಿತ್ರಶ್ರೀ ಅವ್ರಿಗೆ ಅಂತಂದ್ರೆ, ಇವತ್ತು ಬೆಳಿಗ್ಗೆ ಏನಿಗೆ ಒಳ್ಳೆ ಚಿಕನ್ ಊಟ ಎಲ್ಲ ತಿಂದು ಮಲ್ಕೊಂಡಿರ್ತಾರಲ್ವಾ, ಆ ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ. ಇವಳು ಚಿತ್ರಶ್ರೀ ಹೋಗ್ಬಿಟ್ಟು ಎಲ್ರು ಕೋಳಿ ತರ ಕೂಗಿ ಬೆಳಿಗ್ಗೆ ಎಲ್ರು ಎಬ್ಬಿಸ್ಬೇಕು. ಅದೇ ಚಿತ್ರಶ್ರೀಗೆ ಇವತ್ತು ಸಜಾ ಇರ್ತಕ್ಕಂಥದ್ದು. ಎಸ್ ಇವತ್ತಿಂದು ಒಂಥರ ಆಟ ಆಡೋಕ್ಕೂ ಮಜವಾಗಿತ್ತು, ನೋಡೋಕ್ಕೂ ಮಜವಾಗಿತ್ತು. ಎಸ್ ನೋಡುಗರಾದಂಥ ನಿಮಗೆ ಏನನ್ನಿಸ್ತು ಇವತ್ತಿನ ಈ ಒಂದು ಆಟವನ್ನ ನೋಡಿ, ನಮ್ಮ ಹಳ್ಳಿ ಪವರ್ನ ಆಟವನ್ನ ನೋಡಿ ಕಮೆಂಟ್ ಮಾಡಿ.